ನಡುವಿನ ಒಂದು ಬ್ಯಾಲೆನ್ಸ್ ಅಂತ ಹೇಳ್ಬೋದು. ಇಲ್ಲಿ ನಾವು ಸ್ಟ್ರಿಕ್ಟ್ನೆಸ್ ಬದಲು ಡಿಸಿಪ್ಲಿನ್ ಆಗಿ ಹೇಗಿರೋದಂತ ನೋಡ್ಬೇಕಾಗತ್ತೆ. ಕಂಫರ್ಟ್ ಕೊಡೋದ್ರ ಜೊತೆಗೆ ಸ್ಟ್ರಗಲ್ ಹೇಗ್ ಮಾಡ್ಬೇಕಂತೂ ಕಲಿಸ್ಬೇಕಾಗತ್ತೆ. ಜೊತೆಗೆ ವಸ್ತುಗಳ ಬದಲು ನಾವು ನಮ್ಮ ಸಮಯವನ್ನು ಅವ್ರ ಜೊತೆ ಹೇಗೆ ಕಳಿಬೇಕನ್ನೋದನ್ನು ನೋಡ್ಬೇಕಾಗತ್ತೆ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಪ್ರತಿಭಾ ಪಾಟೀಲ್, ಲೈಫ್ ಕೋಚ್, ಎಜುಕೇಶನಲಿಸ್ಟ್, ಆಥರ್ ಆಫ್ ದ ಬುಕ್ ಅನುಭವ ಮಾಲೆ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಚಿಕ್ಕ ಕಥೆಯ ದೊಡ್ಡ ಸಂದೇಶನ. ಈಗ ಕೇಳಿ ಒಂದ್ ಕತೆ. ಹರಿಗಿರಿ ಅಂತ ಇಬ್ರು ಫ್ರೆಂಡ್ಸ್ ಇರ್ತಾರೆ. ಇಬ್ರು ಅಕ್ಕಪಕ್ಕದ ಮನೆಯಲ್ಲಿ ಇರ್ತಾರೆ. ಹರಿಗಿರಿಗೆ ಅನ್ಸುತ್ತೆ ಒಂದೊಂದು ಪ್ಲಾಂಟ್ ಹಚ್ಚೋಣ, ಇಬ್ರು ಸೇರಿ ಬೆಳೆಸೋಣ, ಅದನ್ನ ನಮ್ಮ ಪ್ಲಾಂಟ್ ಅನ್ನ ಬೆಳೆಸೋಣ, ಹೇಗ್ ಬೆಳೆಯುತ್ತೆ ನೋಡೋಣ ಅಂತ. ಹಂಗ ಅನಿಸಿ ಅವ್ರು ಹೋಗ್ತಾರೆ, ಮಾರ್ಕೆಟ್ಗೆ ಹೋಗಿ ಒಂದೊಂದು ಪ್ಲಾಂಟ್ ತಗೊಂಡ್ ಬರ್ತಾರೆ. ಹರಿ ಅನ್ನೋನು ಯಾವಾಗ್ಲೂ ಅದ್ರ ಸುತ್ತಾನೆ ಇರ್ತಾನೆ. ಯಾವಾಗ್ಲೂ ಅದಕ್ಕೆ ಎಷ್ಟು ಬೇಕೋ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ನೀರ್ ಹಾಕಿ, ಜಾಸ್ತಿನೇ ಗೊಬ್ಬರ ಹಾಕಿ ಇನ್ನೂ ಚಂದ ಬೆಳೀಲಿ ಅಂತ ಅವನ ಆಸೆ. ಈ ಗಿರಿ ಅನ್ನೋನು ಹೆಂಗಿರ್ತಾನೆ ಅಂದ್ರೆ ಅದಕ್ಕೆ ಎಷ್ಟು ಬೇಕೋ ಅದಕ್ಕಿಂತ ಸ್ವಲ್ಪ ಕಡಿಮೆನೆ ನೀರನ್ನ ಹಾಕ್ತಿರ್ತಾನೆ, ಆರೈಕೆನೆ ಮಾಡ್ತಿರ್ತಾನೆ. ಏನ್ ಬೇಕೋ ಅದನ್ನೆಲ್ಲ ಸ್ವಲ್ಪ ಕಡಿಮೆನೆ ಮಾಡ್ತಿರ್ತಾನೆ ಅವನು, ಆದ್ರೆ ಸ್ವಲ್ಪ ಸ್ವಲ್ಪ ಕಡಿಮೆನೆ ಮಾಡ್ತಿರ್ತಾನೆ. ಹೀಗೆ ದಿನ ಅವರ ಆರೈಕೆಗಳು ಹಾಗೆ ನಡೀತಾ ಇರ್ತವೆ. ಒಮ್ಮೆ ಜೋರಾದ ಬಿರುಗಾಳಿ ಬರುತ್ತೆ. ಗಾಳಿ, ಸಿಡಿಲು, ಮಳೆ ಇವೆಲ್ಲ ನಡೀತಾ ಇರುತ್ತೆ. ಮನೆಯಲ್ಲಿ ಇಬ್ರು ಕೂತಿರ್ತಾರೆ, ಅಕ್ಕಪಕ್ಕದ ಮನೆ ಅಲ್ವಾ, ಮನೆಯಲ್ಲಿ ಒಳಗೆ ಕೂತಿರ್ತಾರೆ. ಅವ್ರಿಗೆ ಇಬ್ರಿಗೂ ಕುತೂಹಲ, ಏನಾಗ್ಬೋದು ಹೊರಗೆ, ನಮ್ ಪ್ಲಾಂಟ್ಸ್ ಗಳು ಏನಾಗಿರ್ತಾವೋ, ಈಗಿನ 1 ತಿಂಗಳಾಗಿದೆ ಹಾಕಿ, ಸೊ ಏನಾಗಿರ್ಬೋದು ಅಂತ ಅವರಿಗೆ ಕುತೂಹಲ. ಸೊ ಆದ್ರೆ ಹೊರಗೆ ಬರೋಂಗಿಲ್ಲ, ಯಾಕಂದ್ರೆ ಗುಡುಗು ಸಿಡ್ಲಿದೆ. ವೇಟ್ ಮಾಡ್ತಾರೆ ಅವರು, ಮಳೆ ನಿಲ್ಲೋವರೆಗೂ ವೇಟ್ ಮಾಡ್ತಾರೆ. ಮಳೆ ನಿಂತ ತಕ್ಷಣ ಇಬ್ರು ಓಡಿ ಬರ್ತಾರೆ ತಮ್ ಪ್ಲಾಂಟ್ಸ್ ನೋಡ್ಲಿಕ್ಕೆ. ಹೊರಗ್ ಬಂದ್ ನೋಡಿದಾಗ ಹರಿಗೆ ಆಶ್ಚರ್ಯ ಕಾದಿರ್ತದೆ. ಅರೆ, ನನ್ ಗಿಡನೇ ಇಲ್ಲಲ್ಲ, ಎಲ್ಲಿ ಹೋಯ್ತು? ಅದು ಗಾಳಿಗೆ ಮಳೆಗೆ ಎಲ್ಲೋ ಕಿತ್ಕೊಂಡು ಹೋಗ್ಬಿಟ್ಟಿರ್ತದೆ. ಅವನ್ ದೃಷ್ಟಿ ಗಿಡದ ಹತ್ರ ಹೋಗುತ್ತೆ. ಗಿರಿ ಗಿಡ ಹಾಗೆ ನಿಂತಿರುತ್ತೆ. ಆಶ್ಚರ್ಯ ಆಗತ್ತೆ. ನೋಡಿದ್ರೆ ನನ್ ಗಿಡನೇ ಚೆನ್ನಾಗಿ ಬೆಳೆದಿದೆ ಅನಿಸ್ತಾ ಇತ್ತು, ಈಗ ನೋಡಿದ್ರೆ ಅದ್ ನನ್ ಗಿಡನೇ ಹೋಗ್ಬಿಟ್ಟಿದೆ ಅಲ್ಲ. ಅವನು ಗಿರಿ ಹತ್ರ ಓಡ್ತಾನೆ. ಏನ್ ಮಾಡಿದೆ ನಿನ್ ಗಿಡಕ್ಕೆ? ಅದ್ ಹೇಗೆ ನಿನ್ ಗಿಡ ಹಾಗೆ ಇದೆ, ನನ್ ಗಿಡ ಮಾತ್ರ ಹೋಗ್ಬಿಟ್ಟಿದೆ, ಹಾರ್ಕೊಂಡು ಹೋಗ್ಬಿಟ್ಟಿದೆ ಅಂತ. ಗಿರಿ ಹೇಳ್ತಾನೆ, ನಾನೇನು ಮಾಡಿಲ್ಲ, ಅದಕ್ಕೆ ಎಷ್ಟು ಆಹಾರ ಬೇಕೋ ಅದಕ್ಕಿಂತ ಸ್ವಲ್ಪ ಕಡಿಮೆ ಆಹಾರನ ಕೊಟ್ಟಿದ್ದೀನಿ, ಅದಕ್ಕೆ ಅವಕಾಶನ ಕೊಟ್ಟಿದ್ದೀನಿ ತನ್ನ ಆಹಾರನ ತಾನೇ ಸೃಷ್ಟಿ ಮಾಡ್ಕೊಳ್ಳಿಕ್ಕೆ. ಸ್ವಲ್ಪ ಕಡಿಮೆ ಬಿದ್ದಾಗೆ ಅಲ್ವಾ ಅದು ಸ್ವಲ್ಪ ಆಹಾರದ ಹುಡುಕಾಟದಲ್ಲಿ ಹೋಗುತ್ತೆ. ಆಹಾರದ ಹುಡುಕಾಟದಲ್ಲಿ ಹೋದಾಗ ಅದರ ಬೇರುಗಳು ಆಳಕ್ಕೆ ಇಳಿತಾವೆ. ಯಾವಾಗ ಬೇರುಗಳು ಆಳಕ್ಕೆ ಇಳಿತಾವಲ್ಲ, ಯಾವ ಬಿರುಗಾಳಿಯಿಂದನೂ ಆ ಗಿಡನ ಕಿತ್ಲಿಕ್ಕೆ ಆಗಲ್ಲ ಅಲ್ವಾ. ಸಣ್ಣ ಕಥೆ ಇರ್ಬೋದು, ಆದ್ರೆ ಎಷ್ಟು ದೊಡ್ಡ ಸಂದೇಶನ ಪಾಲಕರಿಗೆ ಕೊಡುತ್ತೆ ನೋಡಿ. ನಾವೆಲ್ಲರೂ ನಮ್ಮ ಮಕ್ಕಳಿಗೆ ಇಷ್ಟು ಮುದ್ದು ಮಾಡ್ತೀವಿ, ಇಷ್ಟು ರೆಡಿ ಫುಡ್ ಕೊಡ್ಲಿಕ್ಕೆ ಹೊರಡ್ತಾ ಇದೀವಿ. ಟೀಚರ್ ಆಗ್ಲಿ, ಪಾಲಕರಾಗ್ಲಿ, ರೆಡಿ ನೋಟ್ಸ್ ಅನ್ನ ಕೊಡ್ತೀವಿ, ರೆಡಿ ಫುಡ್ ಅನ್ನ ಕೊಡ್ತೀವಿ. ಅವ್ರು ಎಲ್ಲಿ ಬೀಳ್ತಾರೋ ಅಂತ ಮೊದಲೇ ಹಾಸಿಗೆಯನ್ನ ಹಾಸಿ ಅವರ ವೇನ ಸುಲಲಿತವಾಗಿ ಮಾಡ್ತೀವಿ. ಇವೆಲ್ಲ ಮಾಡೋದ್ರ ಗದ್ದಲದಲ್ಲಿ ಅವ್ರು ಸ್ಟ್ರಗಲ್ ಮಾಡ್ತಾ ಇಲ್ಲ. ಯಾವಾಗ್ಲೂ ಅವ್ರಿಗೆ ಅನ್ಸುತ್ತೆ ನಾವ್ ಇದೀವಲ್ಲ ಅಂತ. ಸೊ ನಾವ್ ಇದೀವಲ್ಲ ಅಂತ ನಾವಿಲ್ದೆ ನಡಿಲಾರ್ದಂತ ಸ್ಥಿತಿಯಲ್ಲಿ ನಾವೇ ತಂದಿರ್ತಿದೀವ? ಒಂದ್ ಪ್ರಶ್ನೆನ ನಮಗ್ ನಾವೇ ಹಾಕೋಣ. ನಮ್ಮ ಮಕ್ಕಳಿಗೆ ನಾವು ಕಂಟ್ರೋಲ್ ಮಾಡೋದರ ಬದಲು ಅವರು ತಮ್ಮನ್ನು ತಾವೇ ಹೇಗೆ ಕಂಟ್ರೋಲ್ನಲ್ಲಿ ಇಟ್ಕೋಬೇಕು ಅನ್ನೋದನ್ನ ಕಲಿಸೋಣ. ಎಲ್ಲ ಸಮಯದಲ್ಲೂ ನೀನ್ ಇದನ್ನ ತಗೋ, ನೀನ್ ಇದನ್ನ ಮಾಡು ಅನ್ನೋ ಬದಲು ಚಾಯ್ಸಸ್ ಡಿಸಿಷನ್ ಅನ್ನ ಮಾಡೋದನ್ನ ಕಲಿಸೋಣ. ಫಿಶ್ ಹಿಡಿದು ತಿನ್ನಿಸೋದ್ರ ಬದಲು ಫಿಶ್ ಅನ್ನು ಹೇಗೆ ಹಿಡಿಬೇಕು ಅನ್ನೋದನ್ನ ಕಲಿಸೋಣ. ಈ ಸಂದೇಶದೊಂದಿಗೆ ಈ ಕಥೆನ ಎಂಡ್ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಅಲ್ಲಿವರೆಗೆ ಸುಖವಾಗಿರಿ, ಸಮೃದ್ಧವಾಗಿರಿ.